ಅಕ್ಕನ ಕಷ್ಟಗಳಂತೂ ಕಮ್ಮಿನೇ ಆಗ್ತಿಲ್ಲ ಅಮ್ಮ. ನನ್ಗನ್ಸಿತ್ತು ಚಿಕ್ಕಿ ಸತ್ಯ ಹೇಳಾದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ. ಕೆಲವೊಮ್ಮೆ ಮನುಷ್ಯ ತರ್ಕಬದ್ಧವಾಗಿ ಯೋಚಿಸಲು ವಿಫಲನಾಗುತ್ತಾನೆ. ಏಕೆಂದರೆ ಅವನು ಏನನ್ನು ನಂಬಿರುತ್ತಾನೋ ಅದನ್ನೇ ಸತ್ಯವೆಂದುಕೊಂಡಿರುತ್ತಾನೆ. ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ಶೈಶವ. ಮನುಷ್ಯನ ಸ್ವಭಾವವೇ ಹಾಗೆ. ಇದರ ಅರ್ಥ ನಿಜವಾಗ್ಲೂ ಅಕ್ಕ ಮೃತ್ಯುವಿನ ಆಹ್ವಾನ ಮಾಡ್ಬೇಕಾ? ಇಲ್ಲ ಅಮ್ಮ, ನಾವಿಬ್ರು ಈಗಾಗಕ್ ಬಿಡ್ಬಾರ್ದು. ನೀವಂತೂ ಜಗನ್ಮಾತೆ ಇದ್ದೀರಾ. ನಿಮ್ಮ ಮಗಳಿಗೆ ಸಹಾಯ ಮಾಡೋದಿಕ್ಕೆ ಯಾವ್ದಾದ್ರೂ ದಾರಿ ಇದ್ದೇ ಇರುತ್ತೆ. ಚಿಂತಿಸಬೇಡ ಶೈಶವ. ಯಾವ ಮನೆಯಲ್ಲಿ ವಿಘ್ನ ನಿವಾರಕನ ಸ್ಥಾಪನೆಯಾಗಿದೆಯೋ ಅಲ್ಲಿ ವೈನಿಧಿ ಅಂತ ಭಕ್ತೆಯ ವಿಘ್ನ ನಿವಾರಣೆ ಆಗದಿರದು. ಈಗ ವೈನಿಧಿಗೆ ಸಹಾಯ ನಾನು ಅಥವಾ ನೀನಲ್ಲ, ಸ್ವತಃ ಗಣಪತಿಯೇ ಮಾಡ್ತಾನೆ. ಯಾರು ಏನು ಮಾಡೋದಕ್ಕಾಗಲ್ಲ. ವೈನಿಧಿ ತನ್ನ ಅಂತ್ಯವನ್ನ ತಾನೇ ಆಯ್ಕೆ ಮಾಡ್ಕೊಂಡಿದ್ದಾಳೆ. ಈಗ ಇದನ್ ಬದಲಾಯಿಸೋಕಾಗಲ್ಲ. ಅದ್ ಹೇಗೆ ದೇವಿ? ಅವಳಿನ್ನೂ ಹೋರಾಡ್ತಾನೆ ಇದ್ದಾಳೆ. ಕಾಲಚಕ್ರ ಮತ್ತೊಮ್ಮೆ ವೈನಿಧಿನ ಮತ್ತೆ ಅದೇ ಜಾಗಕ್ಕೆ ತಂದು ನಿಲ್ಸಿದೆ. ಈಗ ಅವಳು ಮುಂದೆ ಕೇವಲ ಎರಡೇ ದಾರಿ ಇರೋದು. ಅಸತ್ಯನ ಒಪ್ಕೊಂಡು ಅವಳ ಜೀವನ ಅವಳು ಕಾಪಾಡ್ಕೊಳ್ಳೋ ಅಂಥದ್ದು, ಇಲ್ಲ ಸತ್ಯದ ದಾರಿನಲ್ಲಿ ಹೋಗಿ ಅವಳ ಜೀವನ ಬಲಿ ಕೊಡೋ ಅಂಥದ್ದು. ಇದಂತೂ ನಮ್ಮೆಲ್ರಿಗೂ ಗೊತ್ತೇ ಇದೆ. ಷಷ್ಠಿ ದೇವಿಯ ಪುತ್ರಿ ಅಸತ್ಯದ ದಾರಿಯನ್ನ ಆಯ್ಕೆ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಈಗ ಮೃತ್ಯು ಮಾತ್ರ ಅವಳುಗುಳ್ದಿರೋ ಕೇವಲ ಒಂದೇ ದಾರಿ. ಆದ್ರೆ ಅಮ್ಮ, ಕೃತಿಕಾ ಮಾತೆಯರು ಭಗವಂತ ಕಾರ್ತಿಕೇಯನ ತಾಯಿ ಸಮಾನ. ಹಾಗಾದ್ರೆ ಗಣೇಶನಿಗೂ ತಾಯಿ ಸಮಾನನೇ. ಆಗಿದ್ರು ಇವ್ರ ಮಧ್ಯೆ ಅವ್ರು ಬರ್ತಾರಾ? ಸತ್ಯದ ಮಾರ್ಗದಲ್ಲಿ ನಡೆಯುವವರು ತಮ್ಮವರನ್ನು ಎದುರಿಸಲು ಹಿಂದೆ ಸರಿಯುವುದಿಲ್ಲ. ಹಾಗೆ ಗಣಪತಿಯು ಪ್ರಥಮ ಪೂಜ್ಯ. ಅವರು ತಮ್ಮ ಭಕ್ತರ ಬೇಡಿಕೆಯನ್ನು ಆಲಿಸದೇ ಇರಲಾರರು. ಸಿಲಿಗರ್ ಎಲ್ಲ ಲಿಕ್ವಿಡ್ ಅವಳ ಮೇಲೆ ಹಾಕೊಂಡ್ಲು. ಇವಾಗ ಹೇಗೆ ಉಳ್ಕೋತ್ಯಾ? ಒಂದು ಶಾರ್ಟ್ ಸರ್ಕ್ಯೂಟ್ ಅಂಡ್ ವೈನಿಧಿಯ ದಿ ಎಂಡ್. ನನ್ ಮೇಲೆ ನಂಬಿಕೆ ಇಡಿ. ನಾನೇ ನಿಜವಾದ ವೈನಿಧಿ. ಹಾಗಿದ್ರೆ ಇದಕ್ಕೇನ್ ಜವಾಬ್ ಕೊಡ್ತೀಯ ನೀನು? ನಿಜವಾದ ವೈನಿಧಿ? ನನಗೇನೂ ಗೊತ್ತಿಲ್ಲ. ಇದ್ಯಾವ ಮಾಯಾವಿತನದಿಂದ ಬಂದಿರೋ ಮಾಯಾ ಪ್ರಭು. ನನ್ನ ಆತ್ಮ ನನ್ ಒಳಗೆ ಇರುವಾಗ್ಲೂ ಕೂಡ ನಾನು ಏನ್ ನೋಡ್ತಿದ್ದೀನಿ, ಏನ್ ನಡೀತಿದ್ಯೋ ನನಗೇನು ಅರ್ಥ ಆಗ್ತಿಲ್ಲ. ಇಲ್ಲಿ ಎಲ್ರೂ ನನ್ನ ಅಸ್ತಿತ್ವದ ಮೇಲೆ ಸವಾಲ್ ಆಗ್ತಿದ್ದಾರೆ. ನೀವ್ ವಿಘ್ನ ನಿವಾರಕ ಅಲ್ವಾ? ಈಗ ನೀವೇ ಸರಿ ತಪ್ಪಿನ ನಿರ್ಧಾರ ಮಾಡಿ. ಈಗ ನಿಮ್ಗೆ ಎಲ್ಲ ಬಿಟ್ಟಿದ್ದೀನಿ ಪ್ರಭು. ಈಗ ನೀವೇ ಹೇಳಿ, ಈಗ ನಾನ್ ನಿಜ ಹಾಗಿದ್ರೆ ನನ್ನ ಕಾಪಾಡಿ. ಅಕಸ್ಮಾತ್ ಇಲ್ಲ ಅಂದ್ರೆ ನನ್ನ ಇಲ್ಲೇ ಭಸ್ಮ ಮಾಡ್ಬಿಡಿ. ಓಂ ಗಣಪತಿಯೇ ನಮಃ. ಎಷ್ಟು ಮಂತ್ರಗಳನ್ನ ಹೇಳ್ತು ಹೇಳು ವೈನಿಧಿ. ಇವತ್ತ ಗಣೇಶನು ನಿನ್ನ ಕಾಪಾಡ್ದಿಕ್ಕಾಗಲ್ಲ. ಗುಡ್ ಬಾಯ್ ವೈನಿಧಿ.
ಈಗ ನೀನ್ ಎಷ್ಟು ಬೇಕಾದ್ರೂ ಈಶ್ವರನ್ ಧ್ಯಾನ ಮಾಡು ಕೆಟ್ಟ ಆತ್ಮ, ನಿನಗ್ ಮೋಕ್ಷ ಸಿಗೋದಿಲ್ಲ. ಈಗ ಈ ಆತ್ಮಕ್ಕೆ ಮುಕ್ತಿ ಕೊಡೋ ಸಮಯ ಈಗ ನಾನ್ ಬಂದಾಗಿದೆ. ಈಗ ನಾನ್ 3 ಎಣಿಸ್ತೀನಿ, ನೀನ್ ಹಾಕಿದ್ ನೀನೇ ಹೋದ್ರೆ ಸರಿ ಕೆಟ್ಟ ಆತ್ಮ. ಯಾಕಂದ್ರೆ ಈ ಶರೀರ ಈಗ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಮೂರು, 3 ಎರಡು, 2 ಒಂದು. 1 ವೈನಿಧಿ, ಯಾರಾದ್ರೂ ನೋಡಕ್ ಮುಂಚೆ ಮೊದ್ಲು ಹೋಗು ಟೀನಾ. ಕರೆಂಟ್ ಹೇಗೋಯ್ತು? ಅಯ್ಯೋ, ಕೆಲ್ಸದವ್ರನ್ನ ಎಲ್ಲಿ ಹಾಳಾಗೋಗಿದ್ದೀರಾ? ಏನಾಯ್ತು? ಹೊರಗ್ ಲೈಟ್ ಇದೆ, ಒಳಗೆ ಇಲ್ಲ. ಸರಿ, ಹಾಗಿದ್ರೆ ಸರಿ ಮಾಡಿ ಹೋಗು. ಸರಿ ಯಜಮಾನ್ರೆ. ವೈನಿಧಿ, ವೈನಿಧಿ ನಿಂತ್ಕೋ. ನಾನು ವೈನಿಧಿನ ಮುಟ್ಬಲ್ಲೆ. ಯಾರು ಹುಡುಕ್ತಿದ್ಯಾ ಕೌಶ್? ವೈನಿಧಿ ಆತ್ಮ ಕೆಳಗಡೆಯಿಂದ ಮೇಲ್ ಬಂತು, ನಾನು ಅದನ್ನ ಹಿಂಬಾಲಿಸ್ಕೊಂಡು ಬಂದೆ. ನನಗೇನು ಅರ್ಥ ಆಗ್ತಾ ಇಲ್ಲ. ಕಾಮ್ ಡೌನ್, ಕಾಮ್ ಡೌನ್. ನನ್ಗೊಂದ್ ಮಾತು ಹೇಳು, ಯಾಕೆ ಹುಡುಕ್ತಿದ್ಯಾ ಅವಳನ್ನ? ಏನ್ ಉಪಯೋಗ ಇದೆ ಹುಡ್ಕೋದ್ರಿಂದ? ನೀನ್ ಅವಳನ್ನ ಮುಟ್ಟೋಕ್ಕೂ ಆಗಲ್ಲ, ಪಡ್ಕೊಳ್ಳೋದಿಕ್ಕೂ ಆಗಲ್ಲ. ವೈನಿಧಿನೇ ಹೇಳಿದ್ಲಲ್ವಾ ನಿನ್ಗೆ ಕೌಶ್? ನೀವು ನನ್ನ ಮುಟ್ಟೋದಕ್ಕೆ ಬಂದ್ರೆ ನಾನು ಮಾಯ ಆಗೋಗ್ತೀನಿ. ಆದ್ರೆ ನಾನು ಅವಳನ್ನ ಮುಟ್ಟಿದೆ ಟೀನಾ. ಇಂಪಾಸಿಬಲ್. ನೀನೇನು ತಪ್ಪು ತಿಳ್ಕೊಂಡಿದ್ಯಾ? ತಪ್ಪು ತಿಳ್ಕೊಂಡಿಲ್ಲ. ನಾನು ಅವಳನ್ನ ಓಡ್ತಿರೋದನ್ನ ನೋಡಿದೆ, ಮತ್ತೆ ನಾನೇ ಹೋಗಿ ಅವಳನ್ನ ಮುಟ್ಟಿದೆ. ಅವಳ ಕೂದಲು ನನಗೆ ಸ್ಪರ್ಶಿಸ್ತು. ಮತ್ತೆ ನನಗಿರೋ ಕನ್ಫ್ಯೂಷನ್ ಏನಂದ್ರೆ, ಸ್ವಲ್ಪ ಹೊತ್ತಿಗೆ ಮುಂಚೆ ಕೆಳಗೆ ನಾನು ಅವಳನ್ನ ಮುಟ್ಟಕ್ಕೆ ಅಂತ ಹೋದಾಗ ಅವಳು ಹೇಳಿದ್ಲು ಮುಟ್ಟಕ್ಕಾಗಲ್ಲ ಅಂತ. ಮತ್ತೆ ನಾನು ಸ್ಪರ್ಶಿಸಿದ್ದು ಯಾರನ್ನ? ಕೌಶ್ಗೆ ನಾನೇ ಅದು ಅಂತ ಏನಾದ್ರೂ ಗೊತ್ತಾಗ್ಬಿಟ್ರೆ ಎಲ್ಲ ಪ್ಲಾನು ಹಾಳಾಗ್ಬಿಡುತ್ತೆ. ಅಯ್ಯೋ ಕೌಶ್, ನೀನು ಓವರ್ ಥಿಂಕ್ ಮಾಡ್ತಿದ್ಯಾ ಅಷ್ಟೇ, ಇನ್ನೇನಿಲ್ಲ. ಅಲ್ಲಿ ಯಾರೂ ಇರ್ಲಿಲ್ಲ, ನಾನು ಕೂಡ ನಿನ್ ಹಿಂದೆನೆ ಬರ್ತಿದ್ನಲ್ಲ, ಹಾಗಿದ್ರೆ ನನಗೂ ಕಾಣಿಸ್ತಿತ್ತು. ನೀನು ಸ್ಟ್ರೆಸ್ ತಗೋತಿದ್ಯಾ, ಬೇರೇನಿಲ್ಲ. ಸರಿ ಬಾ, ನಾವು ಕೆಳಗೆ ಹೋಗೋಣ. ಹ ಅಮ್ಮ, ನಿಮ್ಗೆ ಈಗ್ಲಾದ್ರೂ ಗೊತ್ತಾಯ್ತಾ ಇವಳೊಂದು ಕೆಟ್ಟ ಆತ್ಮ ಅಂತ? ಅಲ್ಲ, ವೈನಿಧಿಯ ಆತ್ಮ ತಾನಾಗೆ ಇದನ್ನ ಒಪ್ಕೊಂಡಿದ್ಯಲ್ಲ. ಇನ್ ಯಾರಾದ್ರೂ ಪ್ರಮಾಣ ಮಾಡಿ ಹೇಳ್ಬೇಕಾ ನಿಮ್ಗೆ?